ಜೈ ಹಿಂದ್ ಸ್ನೇಹಿತರೆ, ಅಗ್ನಿವೀರ ಅಭ್ಯರ್ಥಿಗಳಿಗೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಲ್ಲಿ ಪ್ರಾಕ್ಟೀಸ್ ಸೆಟ್ ಎಕ್ಸಾಮ್ ಟೆಸ್ಟ್ ಅನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ನಾವು ಲ್ಯಾಂಗ್ವೇಜ್ ಅನ್ನು ಆಯ್ಕೆ ಮಾಡ್ಕೋಬಹುದು. ಮತ್ತೆ ನೀವು ನಾಳೆ ಏನು ಅಗ್ನಿವೀರ ಎಕ್ಸಾಮ್ ಬರೀತಿರಲ್ಲ ಕಂಪ್ಯೂಟರ್ ಬೇಸ್ ಟೆಸ್ಟ್ ಒಳಗ, ಅಲ್ಲಿ ಯಾವ ರೀತಿ ಐತೆ ಅನ್ನೋದು ಇಲ್ಲಿ ನಿಮಗೆ ಸಂಪೂರ್ಣ ಒಂದು ಈ ವಿಡಿಯೋದಾಗ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾರಾದ್ರೂ ಈ ಚಾನಲ್ ಹೊಸಬ್ರು ಇದ್ದೀರಪ್ಪ ಅಂತಂದ್ರೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡ್ಕೊಳ್ಳಿ, ನಿಮ್ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಷಯ ಬಹಳ ಇಂಪಾರ್ಟೆಂಟ್ ಅದ. ನೋಡಬಹುದು ಇಲ್ಲಿ ಆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗತ್ತ. ಇಲ್ಲಿ ಏನ್ JCO ಐತಲ್ಲ ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಇಲ್ಲಿ ಏನೈತಿ ಆನ್ಲೈನ್ CE ಪ್ರಾಕ್ಟೀಸ್ ಟೆಸ್ಟ್ ಐತಿ, ಇದನ್ನ ಓಪನ್ ಮಾಡ್ರಿ. ಇಲ್ಲಿ ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ರಿ. ಆ ನಂತರ ಇಲ್ಲಿ 100% ಇದು ಕಂಪ್ಲೀಟ್ ಆಗ್ಬೇಕಾಗತ್ತೆ. ಇಲ್ಲಿ ಇದು 100% ಕಂಪ್ಲೀಟ್ ಆದ್ಮ್ಯಾಗ ಏನ್ ಮಾಡ್ಬೇಕು, ಇಲ್ಲಿ ನಾವು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಯಾವ ಲ್ಯಾಂಗ್ವೇಜ್ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಗೊತ್ತಾಗತ್ತ. ಓಕೆ, ಇಲ್ಲಿ ಏನ್ ಮಾಡುದು, ಪ್ಲೀಸ್ ಸೆಲೆಕ್ಟ್ ದ ಕೆಟಗರಿ ಅಪ್ಲೈಡ್ ಫಾರ್ ಕೇಳೋಣ. ಇಲ್ಲಿ ಯಾವ ರೀತಿ ಅಂದ್ರೆ ಇದ್ರ ಮ್ಯಾಗ ಕ್ಲಿಕ್ ಮಾಡುದು. ಇಲ್ಲಿ ನಮಗೆ ಏನ್ ಕೇಳ್ತಾನ, ಎಲ್ಲಾನು ಯಾವ ತರ ನೀವು ಎಕ್ಸಾಮ್ ಅಗ್ನಿವೀರ GD ಹಾಕಿದ್ರಪ್ಪ ಅಂತಂದ್ರ ಇಲ್ಲಿ ಕೊಟ್ಟ ನೋಡ್ರಿ. ಅಗ್ನಿವೀರ ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಟೆಕ್ನಿಕಲ್ ಐತಿ, ಮತ್ತು ಅಗ್ನಿವೀರ ಟೆಕ್ನಿಕಲ್ ಐತಿ, ಸೋಲ್ಜರ್ ಟೆಕ್ನಿಕಲ್ ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ ಐತಿ. ಇಲ್ಲಿ ಏನೈತಿ ಅಗ್ನಿವೀರ GD ಜನರಲ್ ಡ್ಯೂಟಿ ಐತಿ, ಮತ್ತು ಅಗ್ನಿವೀರ ಟ್ರೇಡ್ಸ್ಮ್ಯಾನ್ 10th ಇದು ಎದ್ರ ಮ್ಯಾಗ ಕೇಳ್ಯಾನಪ್ಪ ಅಂತಂದ್ರ 8th ಮ್ಯಾಗ ಕೇಳ್ಯಾನ. ಸೊ ಇಲ್ಲಿ ಎಲ್ಲಾ ನೀವು ಬಹಳಷ್ಟು ಅನುಕೂಲ ಅದಾವ. ಇಲ್ಲಿ ಕರೆಕ್ಟ್ ಆಗಿ ಎಲ್ಲರೂ ನೀವು ಬೆನಿಫಿಟ್ ಗಳನ್ನ ತಗೋಬಹುದಾಗತ್ತೆ. ಇಲ್ಲಿ ಸೊ ನೋಡ್ಬೋದು ಇಲ್ಲಿ ಈಗೇನಪ್ಪಾ ಅಂತಂದ್ರ ಅಗ್ನಿವೀರ ಟ್ರೇಡ್ಮ್ಯಾನ್ 8th ಮ್ಯಾಗನು ಕೇಳ್ಯಾನ. ಇಲ್ಲಿ ಅಗ್ನಿವೀರ ಟ್ರೇಡ್ಸ್ಮ್ಯಾನ್ ಏನೈತಿ 10th ಪಾಸ್ ಆದವರು ನೀವು ಏನ್ ಅಪ್ಲಿಕೇಶನ್ ಹಾಕಿರ್ಲ ಇದ್ರ ಮ್ಯಾಗು ಕೇಳ್ಯಾನ. ಮತ್ ಇಲ್ಲಿ ಹವಾಲ್ದಾರ್ನು ಕೇಳ್ಯಾನ. ಸೊ ಇದು ಆದ್ಮ್ಯಾಗ ಏನೈತಿ ನೆಕ್ಸ್ಟ್ ಇಲ್ಲಿ ನಿಮಗೆ ಇಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ವುಮೆನ್ ಯಾರೆಲ್ಲ WMP ಅಪ್ಲಿಕೇಶನ್ ಹಾಕಿರಿ ಮಹಿಳಾ ಅಭ್ಯರ್ಥಿಗಳು ಅವ್ರಿಗೆ ಕೂಡ ಇಲ್ಲಿ ಏನ್ ಮೋಕ್ ಟೆಸ್ಟ್ ಐತಿ. ಸೊ ಇಲ್ಲಿ ನೋಡ್ರಿ ಪ್ರಾಕ್ಟೀಸ್ ಸೆಟ್ ಯಾವ ರೀತಿ ಆಗೈತಿ. ನಾವ್ ಈಗ ಜನರಲ್ ಡ್ಯೂಟಿಯನ್ನು ಓಪನ್ ಮಾಡಾಕತ್ತೀವಿ. ಇಲ್ಲಿ ಏನೈತಿ ಜನರಲ್ ಡ್ಯೂಟಿ ಒಳಗೆ ಗೋ ಹೊಡೆದು ಸೆಲೆಕ್ಟ್ ಮಾಡ್ಕೊಂಡ ಇಲ್ಲಿ ಏನೈತಿ ನೀವೇನ್ ನಿಮ್ಮ Gmail ID ಏನು ಹಾಕೋ ಅವಶ್ಯಕತೆ ಇಲ್ಲ, ಸಿಗಿನ್ ಮಾಡ್ಕೊಂಡ್ಬಿಡ್ರಿ, ಡೈರೆಕ್ಟ್ ಆಗಿ ಓಪನ್ ಆಗಿಬಿಡ್ತೈತಿ ಇಲ್ಲಿ. ಓಕೆ, ಆಮೇಲೆ ಏನ್ ಮಾಡುದು, ಇಲ್ಲಿ ವ್ಯೂ ಇನ್ ಕೊಟ್ಟಾರ. ಇಲ್ಲಿ ಇಂಗ್ಲಿಷ್ನಾಗ ಐತಿ. ಇಲ್ಲಿ ನಾವು ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನೋಡ್ಬೋದು ಹಿಂದಿ ಐತಿ, ಆಮೇಲಿಂದ ಬೆಂಗಾಲಿ, ಗುಜರಾತ್, ಕನ್ನಡ, ಮರಾಠಿ, ಮಲಯಾಳಂ, ಪಂಜಾಬ್, ತಮಿಳ್, ತೆಲುಗು ಸಾಕಷ್ಟು ಅದಾವ. ನಾವು ಇಲ್ಲಿ ಕರ್ನಾಟಕದವರು ಅಗ್ನಿವೀರ ಸರ್ ನಾವು ಇಂಗ್ಲಿಷ್ನಾಗ ಬರೋರಿದ್ರೆ ಇಂಗ್ಲಿಷ್ನಾಗ ಬರಿಬಹುದು, ಇಲ್ಲಪ್ಪ ಅಂತಂದ್ರೆ ಹಿಂದಿ ಒಳಗೆ ಬರೋರಿದ್ರೆ ಹಿಂದಿ ಒಳಗೆ ಬರಿಬಹುದು. ನಾವು ಕನ್ನಡ ಒಳಗೆ ಸ್ಟಡಿ ಮಾಡೀವಿ, ಅಗ್ನಿವೀರ ಆರ್ಮಿ ಅನ್ನೋರು ಕನ್ನಡನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಏನ್ ಮಾಡುದು, ನೆಕ್ಸ್ಟ್ ಅಂತ ಹೊಡಿದಿಲ್ಲಿ. ಓಕೆ, ನೆಕ್ಸ್ಟ್ ಅಂತ ಹೊಡೆದ ಇಲ್ಲಿ ನೋಡಬಹುದು ಚೂಸ್ ಯುವರ್ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಅಂತ ಕೇಳ್ಯಾರ. ಇಲ್ಲಿ ಏನೈತಿ ನೀವು ಕನ್ನಡ ಏನ್ ತಗೊಂಡಿರ್ತೀರಿ ಕನ್ನಡ ತಗೊಳ್ಳೋದು. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ ಏನ್ ಮಾಡುದು, ಐ ಆಮ್ ರೆಡಿ ಟು ಬಿಗಿನ್ ಅಂತ ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಇಲ್ಲಿ ಏನಾಗತ್ತೆ ನಿಮ್ಗೆ ಕ್ವಶನ್ ಪೇಪರ್ ಓಪನ್ ಆಗ್ತೈತಿ. ಇಲ್ಲಿ ನೋಡಬಹುದು ಫಸ್ಟ್ GK ಐತಿ, ಆಮೇಲೆ ಜನರಲ್ ಸೈನ್ಸ್ ಐತಿ, ಮತ್ತು ಮ್ಯಾಥ್ಸ್ ಐತಿ, ಲಾಜಿಕಲ್ ರೀಸನಿಂಗ್ ಐತಿ. ಆಯಾ ಸಬ್ಜೆಕ್ಟ್ ಮ್ಯಾಗ ಏನಿರ್ತದೆ ಇಲ್ಲಿ ಪ್ರತಿಯೊಂದು ಕೇಳ್ಯಾರ. ಸರ್ ನಾವು GK ಜಾಸ್ತಿ ಓದಿಲ್ಲ, ಫಸ್ಟ್ ನಾವು ಮ್ಯಾಥ್ಸ್ ಬಿಡಿಸ್ಕೋಬೇಕು, ಆಮೇಲೆ ರೀಸನಿಂಗ್ ಬಿಡಿಸ್ಕೋಬೇಕು, ನಂತರ GK ಮತ್ತು ಸೈನ್ಸ್ ಅನ್ನ ಕವರ್ ಮಾಡ್ಕೋಬೇಕು. ಸೊ ಇಲ್ಲಿ ಏನ್ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಇಲ್ಲಿ ನೀವು ಚೂಸ್ ಮಾಡ್ಕೋಬಹುದು ಯಾವ ನೀವು ಸಬ್ಜೆಕ್ಟ್ ಸೈನ್ಸ್ ಬೇಕಂದ್ರ ಸೈನ್ಸ್, ಇಲ್ಲಪ್ಪ ಮ್ಯಾಥ್ಸ್ ಬೇಕಂದ್ರ ಮ್ಯಾಥ್ಸ್, ಇಲ್ಲ ರೀಸನಿಂಗ್ ಬೇಕಂದ್ರ ರೀಸನಿಂಗ್ ಮಾಡ್ಕೋಬಹುದು. ಸೊ ಎಲ್ಲರಿಗೂ ಗೊತ್ತಿರ್ಲಿ ನಿಮಗೆ ಇಲ್ಲಿ ಏನಪ್ಪಾ ಅಂತಂದ್ರ ನಾವು ಎಷ್ಟೋ ಜನ ಹಂಗೆ ಸುಮ್ಮ ಕ್ವಶನ್ ಓದ್ಕೋತ ಕೂತ್ ಬಿಡ್ತೇವೆ. ಬಟ್ ಇಲ್ಲಿ ಟೈಮ್ ಸ್ಟಾರ್ಟ್ ಆಗೈತಿ ನಿಮ್ದು. ಈಗ 1 hour ಇರ್ತದ, 50 ಕ್ವಶನ್ ಒಳಗೆ 1 ತಾಸು ಟೈಮ್ ಕೊಟ್ಟಿರ್ತಾರ. ಇದ್ರೊಳಗೆ ನೀವು 100% ಕ್ಲಿಯರ್ ಮಾಡ್ಕೋಬೇಕಾಗ್ತೈತಿ. ಸೊ ಇವಾಗ ಏನೈತಿ ನೀವು ಪ್ರತಿಯೊಂದು ಇಲ್ಲಿ ನೀವು ಕ್ವಶನ್ ಅನ್ನು ಓದ್ಕೊಂಡು ಆರಾಮಾಗಿ ಮಾಡ್ಕೋಬಹುದು. ಓಕೆ, ಈಗ ಇದೊಂದೈತಿ. ಇದಾದ್ಮ್ಯಾಗ ನಾವು ನೆಕ್ಸ್ಟ್ ಯಾವ ರೀತಿ ತಯಾರಿ ಮಾಡ್ಕೋಬೇಕಪ್ಪ ಅಂತಂದ್ರ ಇಲ್ಲಿ ಈಗ ಒಂದು ಕ್ವಶನ್ ಗೊತ್ತಿರ್ತೈತಿ. ಈ ಕ್ವಶನ್ ನಮ್ಗೆ ಆನ್ಸರ್ ಗೊತ್ತಿತ್ತಂದ್ರ ಒಂದು ಉದಾಹರಣೆ ಎ ತಿಳ್ಕೊರಿ. ಇದ್ರ ಮ್ಯಾಗ ನಾವ್ ಏನ್ ಮಾಡ್ತೇವಿ, ಎ ಇದ್ದನ್ನ ಸೇವ್ ಅಂಡ್ ನೆಕ್ಸ್ಟ್ ಹೊಡಿದಪ್ಪ ಅಂತಂದ್ರ ಸೆಕೆಂಡ್ ಕ್ವಶನ್ ಓಪನ್ ಆಗತಿ. ಎದ್ರೊಳಗ ಲಾಜಿಕಲ್ ರೀಸನಿಂಗ್ ಒಳಗ ನೀವು ಮ್ಯಾಥ್ಸ್ ಆಯ್ಕೆ ಮಾಡ್ಕೊಂಡಿದ್ರಪ್ಪ ಅಂತಂದ್ರ ಮ್ಯಾಥ್ಸ್ ಒಳಗ ಇದು ಒಂದು ನಾವು ಗೊತ್ತಿತ್ತಂದ್ರ 7 ನೆಕ್ಸ್ಟ್. ಬಟ್ ಗೊತ್ತಿಲ್ಲ ನಿಮ್ಗೆ ಇಲ್ಲಿ ಏನೈತಿ ಯಾವ್ದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಓಕೆನಾ, ಅಗ್ನಿವೀರ ಏನ್ ಎಕ್ಸಾಮ್ ಬರೆಯತ್ರಿ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ. ಸೊ ಇವಾಗ ನೀವು ಏನ್ ಮಾಡುದು, ಸರ್ ಇದು ನನಗ ಕ್ವಶನ್ ಗೊತ್ತಿಲ್ಲ, ನಾ ಬಿಟ್ರೆ ನಡಿತೈತಿ, ಓಕೆ ಬಿಡಬಹುದು. ಬಟ್ ಇಲ್ಲಿ ಹಂಗ ಇದಕ್ಕ ಆಪ್ಷನ್ ಹಾಕ್ಲೇಬೇಕತ್ತ ನೋ ಏನಿಲ್ಲ. ಸೇವ್ ಅಂಡ್ ನೆಕ್ಸ್ಟ್ ಹೊಡಿದ್ರಪ್ಪ ಅಂತಂದ್ರ ನೆಕ್ಸ್ಟ್ ಹೋಗ್ತೈತಿ ಕ್ವಶನ್. ಓಕೆ, ಈ ರೀತಿಯಾಗಿ ಈ ಅಗ್ನಿವೀರ ಆರ್ಮಿ ಅಭ್ಯರ್ಥಿಗಳಿಗೆ ಎಲ್ಲರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಇದು ಮಾಡ್ಯಾರಪ್ಪ ಅಂತಂದ್ರ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗ ನಮ್ಮ ಡಿಫೆನ್ಸ್ ದವರು ನಿಮ್ಗೆ ಅನುಕೂಲ ಆಗ್ಲಿ ಅಂತೇಳಿ ಎಲ್ಲಾ ಲ್ಯಾಂಗ್ವೇಜ್ ದಾಗ ನಿಮ್ಗೆ ಏನ್ ಮಾಡ್ಯಾರ ಇಲ್ಲಿ ನೋಡ್ಬೋದು. ಲ್ಯಾಂಗ್ವೇಜ್ ಸರ್ ನನಗೆ ಇದು ಒಂದು ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲ ಕ್ವಶನ್, ನಾ ಇಲ್ಲಿ ಇಂಗ್ಲಿಷ್ ತಗೊಂಡ್ ಓದ್ಬಹುದೇನೋ ಕೇಳ್ಬಹುದು. ಓಕೆ ನೋಡ್ರಿ, ಇಲ್ಲಿ ಇಂಗ್ಲಿಷ್ನಾಗ ಇದ ಕ್ವಶನ್ ಅನ್ನ ಟ್ರಾನ್ಸ್ಲೇಟ್ ಆಕೈತಿ. ನಿಮ್ಗೆ ಇಷ್ಟೆಲ್ಲಾ ಅನುಕೂಲ ಮಾಡ್ಯಾರ. ಓಕೆ ಸರ್, ನಾನು ಕನ್ನಡನ್ಯಾಗ ಚೂಸ್ ಮಾಡ್ಕೊಂಡಿದ್ದೆ. ಈಗ ನೋಡ್ರಿ ಕ್ವಶನ್ ಇಂಗ್ಲಿಷ್ನಾಗ ಐತಿ. ಓಕೆನಾ, ಇಲ್ಲಿ ಕ್ವಶನ್ ನೋಡತ್ರಿ ಕನ್ನಡನ್ಯಾಗ ಐತ್ರಿ. ಸರ್ ನನಗಿದು ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲ, ಸೊ ನಾ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ತಗೊಂಡ್ರೆ ನಡೀತಿದ್ದೇನು. ಓಕೆ ಬರ್ಬೋದು. ಇಲ್ಲಿ ನೋಡ್ರಿ ಏನೈತಿ ಕನ್ನಡ ಐತಿ, ಇಲ್ಲಿ ನೀವು ಇಂಗ್ಲಿಷ್ನಾಗ ತಗೋಬಹುದು. ಓಕೆನಾ, ಈ ರೀತಿ ಕ್ಲಿಕ್ ಮಾಡ್ಕೊಂಡ್ ಏನೈತಿ ಇಲ್ಲಿ ಇಂಗ್ಲಿಷ್ನಾಗ ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೋಬಹುದು ನೀವು ಆನ್ಸರ್ ಅನ್ನ.
ಓಕೆ, ಯಾಕಪ್ಪ ಅಂತಂದ್ರೆ ಸಾಕಷ್ಟು ಅನುಕೂಲ ಮಾಡ್ರಿ. ಈಗ ಇಂಗ್ಲಿಷ್ನಾಗ ಹೊಡಿದೇವಿ, ಇಂಗ್ಲಿಷ್ನಾಗ ಬತ್ತು ಸರ್ ನಮಗೆ ಇದು ಡಿಫಿಕಲ್ಟ್ ಆಗತೈತ್ರಿ, ನಾನು ಹಿಂದಿನೂ ಬರ್ತಿತ್ತು, ನಾ ಹಿಂದಿ ಒಳಗುನು ಪ್ರಾಕ್ಟೀಸ್ ಮಾಡ್ಬೋದು ಸರ್, ಹಿಂದಿ ಒಳಗ್ ಬತ್ರಿ. ಓಕೆ, ನೀವು ಕಂಪ್ಯೂಟರ್ ಎಕ್ಸಾಮ್ ಏನ್ ಬರೀತೀರಿ ಈ ರೀತಿಯಾಗಿ ನಿಮ್ಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಾರ. ಪ್ರತಿಯೊಬ್ಬರು ಇಲ್ಲಿ ಅವಕಾಶನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಇದೇ ಜೂನ್ 1ರಿಂದ ಇದೇ ಜೂನ್ ನಿಮ್ಗ ಓಕೆ, ಇದ ಜೂನ್ 1ರಿಂದ ಜೂನ್ 15 ಒಳಗಡೆ ನಿಮ್ಗೆ ಎಕ್ಸಾಮ್ ಇರ್ತಾವ, ನೀವು ಇಲ್ಲಿ ತಯಾರಿ ಮಾಡ್ಬೇಕು. ಸೊ ಇಷ್ಟೆಲ್ಲ ಸರ್ ನಾವು ಮೊದಲು ಅದೊಂದು ಎಕ್ಸಾಮ್ ಅನ್ನು ಬರೆಯೋತಕ್ಕಂತ ಭಯ ಇರ್ತಿತ್ತು, ಈಗ ಅದನ್ನೂ ಈಸಿ ಮಾಡಿಕೊಟ್ಟಾರ. ಯಾಕಂದ್ರ ಎಲ್ಲರೂ ಯೂಸ್ ಮಾಡ್ಕೋರಿ ಇದನ್ನ. ಯಾಕಪ್ಪ ಅಂತಂದ್ರ ಗೊತ್ತಿರ್ಲಿಕ್ಕಂದ್ರ ನಮ್ ಚಾನಲ್ ಒಳಗೆ ಪೂರಾ ವಿಡಿಯೋ ಇರ್ತದೆ, ನೋಡ್ಕೋಬಹುದು. ಮತ್ತ ಸರ್ ನಾವು ಆನ್ಲೈನ್ ಕ್ಲಾಸ್ ಕಿಂತ ಆಫ್ಲೈನ್ ಕ್ಲಾಸ್ ಒಳಗೆ ಜಾಸ್ತಿ ಎಫರ್ಟ್ ಬೀಳ್ತದೆ. ಯಾಕಂದ್ರೆ ಎವ್ರಿ ಒನ್ ಪರ್ಸನ್, ಯಾವುದೇ ಒಂದು ವಿದ್ಯಾರ್ಥಿ ಇರ್ಲಿ, ಆ ಎಲ್ಲಾ ಟೈಗರ್ಸ್ ಗಳಿಗೆ ಏನಾಗ್ತೈತಿ, ಡೌಟ್ ಗಳು ಇದ್ದು ಅಂದ್ರೆ ಇಲ್ಲಿ ಡೈರೆಕ್ಟ್ ಸರ್ ಗಳ ಜೋಡಿ ನಾವು ಕ್ಲಿಯರ್ ಮಾಡಬಹುದು. ಓಕೆ, ಇದ ತಿಂಗಳ ಏಪ್ರಿಲ್ 13ನೇ ತಾರೀಕಿಗೆ 45 ದಿನದ ಕ್ಯಾಂಪ್ ಐತಿ. ಈ 100% ನಿಮ್ಗೆ ರಿಸಲ್ಟ್ ಅನ್ನು ಮಾಡಿಸ್ಕೊಡ್ತೀವಿ. ಫಿಸಿಕಲ್ ಆಗಿರ್ಬೋದು, ಎಕ್ಸಾಮ್, ಮೆಡಿಕಲ್ ಟೆಸ್ಟ್ 100% ಗ್ಯಾರಂಟಿ, ಭರವಸೆ ಇಟ್ಟು ಅಡ್ಮಿಷನ್ ಮಾಡ್ಕೋರಿ. 100% 2026 ಒಳಗ ಪ್ರತಿಯೊಬ್ಬರಿಗೆ ಇಲ್ಲಿ ಏನ್ ಮಾಡ್ತೀವಿ, ವರದಿ ಹಾಕಿಸ್ತೀವಿ. ಪ್ರಯತ್ನ ಮಾಡಿಸಿ 100%. ಓಕೆ, ಇವಾಗ ಏನೈತಿ, ನಾವು ಇಷ್ಟೆಲ್ಲಾ ತಯಾರಿ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಮಾರ್ಕ್ಸ್ ಫಾರ್ ಕರೆಕ್ಟ್ ಆನ್ಸರ್. ನೀವು ಒಂದ್ ಕ್ವಶನ್ ಆನ್ಸರ್ ಮಾಡಿದ್ರಪ್ಪ ಅಂತಂದ್ರೆ 2 ಮಾರ್ಕ್ಸ್ ಅದಾವು. ಟೋಟಲ್ 50 ಮಾರ್ಕ್ಸ್. ಟೋಟಲ್ ನಿಮ್ದು 50 ಕ್ವಶನ್ ಅದಾವು, 100 ಮಾರ್ಕ್ಸ್. ಓಕೆನಾ? ಸೊ ಇಲ್ಲಿ ನೆಗೆಟಿವ್ ಏನೈತಿ, 0 ಐತಿ, ನೆಗೆಟಿವ್ ಇಲ್ಲ. ನೀವು ತಪ್ಪು ಹಾಕಿದ್ರು ನಡಿತೈತಿ, ಆಪ್ಷನ್ ನೆಗೆಟಿವ್ ಕೊಟ್ಟಿಲ್ಲ ಈ ಸಲ. ಆಯ್ತ್ರಿ? ಯಾಕಪ್ಪ ಅಂತಂದ್ರೆ ನಾವು ಆರಾಮಾಗಿ ಮಾಡ್ಕೋಬಹುದು. ಇದು ಒಂದು ಪ್ರಾಕ್ಟೀಸ್ ಸೆಟ್. ನಾಳೆ ಏನು ನೀವು ಅಗ್ನಿವೀರ ಎಕ್ಸಾಮ್ ಬರೀತೀರಿ, ಆ ಎಕ್ಸಾಮ್ ಅನುಕೂಲ ಆಗ್ಲಿ. ಮತ್ ಇನ್ನೊಂದ್ ಹೇಳ್ತೀನಿ, ಇವು ಪ್ರಾಕ್ಟೀಸ್ ಸೆಟ್ ಯಾರೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತೀರಿ, ನಿಮಗೆ ಏನೈತಪ್ಪ ಅಂತಂದ್ರೆ ಇಲ್ಲಿ ನಾಳೆ ಇವೇ ಕ್ವಶನ್ಗಳು ರಿಪೀಟ್ ಬರ್ಬೋದು. ಇಲ್ಲಪ್ಪ ಅಂತಂದ್ರ ಆಪ್ಷನ್ ಏನ್ ಕೇಳಿರ್ತಾನ ಅದ್ರ ಮ್ಯಾಗನು ಬರ್ಬೋದು. ಈ ರೀತಿಯಾಗಿರ್ತದ. ಸೊ ಇಲ್ಲಿ ಏನೈತಿ, ನೀವು ಇಲ್ಲಿ ಎಫರ್ಟ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ನಿಮ್ಮಲ್ಲೇ ಒಂದು ಟೈಮ್ ಟೇಬಲ್ ಇರ್ಬೇಕು, ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೇಕು. ಎವ್ರಿ ಡೇ ನೀವು ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು. ಅಂದಾಗ ಮಾತ್ರ ನಮ್ಗ ಅಗ್ನಿವೀರ ಈಸಿ ಆಗ್ತೈತಿ ಬರ್ಯಾಕ. ಸೊ ಈ ಎಲ್ಲಾ ಏನೈತಿ, ನಿಮ್ಮ ಅಗ್ನಿವೀರ ಯಾರು ನಿಮ್ ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕ್ಯಾರ, GD ಆಗಿರ್ಬೋದು, ಟ್ರೇಡ್, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್, ಕ್ಲರ್ಕ್, ಪ್ರತಿಯೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಅವ್ರಿಗೆ ಒಂದು ಅನುಕೂಲ ಆಗ್ತೈತಿ. ಯಾಕಂದ್ರ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ, ಸರ್ ನಾವು ಎಕ್ಸಾಮ್ ಅನ್ನ ಯಾವ ರೀತಿ ಕ್ರ್ಯಾಕ್ ಮಾಡ್ಕೋಬೇಕಂತೇಳಿ. ಸೊ ಇಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಒಳಗಡೆ ಸಾಕಷ್ಟು ಅವಕಾಶ ಮಾಡಿಕೊಟ್ಟಾರ. ಅದನ್ನೆಲ್ಲರೂ ಸದುಪಯೋಗ ಪಡ್ಕೋರಿ. ಈ ಇಂಥ ಏನೈತಿ, ಇಂಥ ಅವಕಾಶಗಳನ್ನು ಯಾರೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆನಾ? ಇಂಥ ವಿಡಿಯೋಗಳಿಗಾಗಿ ಏನ್ ಮಾಡ್ರಿ, ನಮ್ಮ ಪೇಜ್ ಅನ್ನು ಫಾಲೋ ಮಾಡ್ಕೊರಿ. ಮತ್ ಇನ್ನೊಂದು ನೋಡೋಣ, ಇದ ವಿಡಿಯೋದಾಗ ಎಲ್ಲರಿಗೆ ಮತ್ತ ಯಾವ ರೀತಿಯಪ್ಪ ಅಂತಂದ್ರ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ರೀತಿ ಐತಿ ಅಂತ ಹೇಳಿ ಅದನ್ನೊಂದು ನಿಮ್ಗೆ ತೋರಿಸ್ಕೊಟ್ಟು ಬಿಡ್ತೀನಿ. ಅದನ್ನೊಂದು ನೋಡ್ಕೋರಿ. ಯಾಕಪ್ಪ ಅಂತಂದ್ರೆ ಯಾರೋ ನಿಮ್ ಸಿಸ್ಟರ್ ಬ್ರದರ್ಸ್ ಗಳು ಅಪ್ಲಿಕೇಶನ್ ಹಾಕಿರ್ತಾರ, ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಓಕೆ, ನಿಮ್ಮ ಸಿಸ್ಟರ್ಸ್ ಗಳು ಎಲ್ಲರೂ ಅಪ್ಲಿಕೇಶನ್ ಹಾಕಿರ್ತಾರ, ಅವ್ರಿಗೆ ಗೊತ್ತಿರಂಗಿಲ್ಲ ಅದು. ಓಕೆ, ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಮತ್ ಇನ್ನೊಂದು ಗೊತ್ತಿರ್ಲಿ, ಇಲ್ಲಿ ಏನ್ ಎಕ್ಸಾಮ್ ಬರೀತೀರಿ, ಬರೆದ ನಂತರ ಸೇವ್ ನೆಕ್ಸ್ಟ್ ಹೊಡೆದಿಂದ ಇಲ್ಲಿ ಏನ್ ಇರ್ತದೆ, ಇಲ್ಲಿ ಸಬ್ಮಿಟ್ ಇರ್ತದೆ. ಇದು ಸಬ್ಮಿಟ್ ಮಾಡಿದ್ರಪ್ಪ ಅಂತಂದ್ರ ನೆಕ್ಸ್ಟ್ ಅವಾಗ ನಿಮ್ದು ಎಕ್ಸಾಮ್ ಪೂರ ಕಂಪ್ಲೀಟ್ ಆಗ್ತೈತಿ. ಓಕೆ, ಈ ರೀತಿಯಾಗಿ ಒಂದು ನಮ್ಮ ಮಾದರಿಯ ಪರೀಕ್ಷೆಯಾಗಿ ಈ ತರ ಏನ್ ಮಾಡ್ಯಾರ, ವೆಬ್ಸೈಟ್ ಒಳಗ ನಿಮ್ಗ ಸಾಕಷ್ಟು ಅನುಕೂಲ ಮಾಡ್ಯಾರ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.